ಹಲೋ, ನಮಸ್ಕಾರ ಎಲ್ರಿಗೂ. ನಾನು ಜ್ಯೋತಿ. ವೆಲ್ಕಮ್ ಟು ಮೈ ಚಾನಲ್ JVC ಬ್ಲಾಗ್ಸ್. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ನೆ ನಮ್ಮಲ್ಲಿ ಶಾವಿಗೆ ಬೇವು ಆಗಿತ್ತು. ಇವತ್ತು ಹೋಳಿಗೆ ಮಾಡೋವಂಥ ದಿನ. ಇವತ್ತು ಬುಧವಾರ, ಇವತ್ತು ಹೋಳಿಗೆ ಮಾಡ್ತಾ ಇದ್ವಿ. ಬನ್ನಿ. ನಿನ್ನೆ ದೇವ್ರ ಪೂಜೆ ಎಲ್ಲ ಎಷ್ಟು ಚೆನ್ನಾಗಾಗಿತ್ತು ನಾನು ನಿಮಗೆ ತೋರಿಸ್ಲೇ ಇಲ್ಲ. ನಿನ್ನೆ ನಾನು ಬ್ಲಾಗ್ ಮಾಡಲೇ ಇಲ್ಲ. ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಜೊತೆ ಮಾತಾಡೋಣ ಅಂತ ಈಗ ತಾನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಬರೀ ಪೂಜೆ ಎಲ್ಲ ಹೆಂಗಾಗೈತಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಂಗೆ ಇವತ್ತೇನೆಲ್ಲ ಅಡುಗೆ ಮಾಡೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇನ್ನೂ ತಿಂಡಿ ಕೂಡ ಆಗಿಲ್ಲ. ಈಗಷ್ಟೇ ಮನೆ ಕೆಲಸ ಎಲ್ಲ ಮಾಡಿ ಅರ್ಧಂಬರ್ಧ ಅಡುಗೆ ಆಗೈತಿ. ಇನ್ನೂ ಪೂರ್ತಿ ಅಡುಗೆ ಮಾಡಬೇಕು. ಹಾಗೆ ಸ್ನಾನ ಪೂಜೆ ಎಲ್ಲ ಆಯಿತು. ಬನ್ನಿ ತೋರಿಸ್ತೀನಿ ಪೂಜೆ ಹೆಂಗಾಗೈತಿ ಅಂತ ನಿಮಗೆ. ನೋಡ್ರಿ, ಬಾಗಿಲಿಗೆ ಹಸಿರು ತೋರಣ, ಮಾವಿನ ತೋರಣ, ಹಾಗೆ ಬೇವಿನ ತೋರಣ ಹಾಕೇವಿ. ಬರೀ ಪೂಜೆ ಹೆಂಗಾಗೈತಿ ಅಂತ ನಾನು ನಿಮಗೆ ತೋರಿಸ್ತೇನೆ. ನೋಡ್ರಿ, ಇವತ್ತು ಪೂಜೆಗೆ ಸ್ವಲ್ಪ ಹೂವು ಕಡಿಮೆ ಇದ್ವು. ನೆನ್ನೆ ಜಾಸ್ತಿ ಇರಿಸಿದ್ದೆ. ಸ್ವಲ್ಪ ಇದ್ದು ಬಾಳೆಹಣ್ಣು ರೆಡಿ ಮಾಡಿದೆ ಅನ್ಸದ್ದೆ. ಆಮೇಲೆ ಹೋಳಿಗೆ ಮಾಡಿದ್ಮೇಲೆ ಹೋಳಿಗೆ ಅನ್ನ ಅದೆಲ್ಲ ನೈವೇದ್ಯ ಮಾಡ್ತೇನೆ. ನೋಡ್ರಿ ಪೂಜೆ ಹೆಂಗಾಗೈತಿ ಅಂತ. ಕಾಮಾಕ್ಷಿ ದೀಪ ಕೂಡ ಹಚ್ಚಿದ್ದೇನೆ. ಹೂವಿಲ್ಲಂದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಪೂಜೆ. ಎಷ್ಟಿತ್ತು ಅಷ್ಟೇ ಇರಿಸಿದ್ದೀನಿ ಈಗ. ಓಕೆ, ಬರ್ರಿ ಏನು ಅಡುಗೆ ಮಾಡೀನಿ ಅದನ್ನು ತೋರಿಸ್ತೀನಿ. ಇಲ್ಲಿ ತಿಂಡಿ ಉಪ್ಪಿಟ್ಟು ರೆಡಿ ಆಗೈತಿ. ಆಮೇಲೆ ಇಲ್ಲಿ ಕುಕ್ಕರು ಆಗೈತಿ. ಇಲ್ಲಿ ಸಾಂಬಾರು, ಕಟ್ಟಿದ ಸಾಂಬಾರು ಆಗೈತಿ ನೋಡ್ಬೋದು. ಹಾಗೆ ಇಲ್ಲಿ ನೋಡ್ರಿ ಬದ್ನಿಕಾಯಿ ಪಲ್ಯ, ಮುಳಗಾಯಿ ಪಲ್ಯ ಮಾಡೀನಿ, ಸ್ವಲ್ಪ ಮಾಡೀನಿ. ಓಕೆ, ಬರೀ ನೆಕ್ಸ್ಟ್ ತೋರಿಸ್ತೀನಿ ಏನು ಅಂತ. ಓಕೆ, ನೋಡ್ರಿ ನಾನು ಕೂಡ ಈಗ ತಿಂಡಿ ಹಾಕ್ಕೊಂಡು ತಿಂತಾ ಇದ್ದೀನಿ. ಉಪ್ಪಿಟ್ಟು ಮತ್ತು ಅದ್ರ ಜೊತೆಗೆ ಬಾಳೆಹಣ್ಣು ಮತ್ತು ದ್ರಾಕ್ಷಿ ಹಣ್ಣು ತಂದವಿದ್ವು. ದ್ರಾಕ್ಷಿ ಹಣ್ಣು ಕೂಡ ಹಾಕ್ಕೊಂಡು ತಿಂತಾ ಇದ್ದೀನಿ. ನನಗೆ ಯಾವಾಗಲೂ ಅಷ್ಟೇ ತಿಂಡಿ ಜೊತೆಗೆ ಯಾವುದಾದ್ರೂ ಒಂದು ಹಣ್ಣು ಇರಲೇಬೇಕು. ಬಾಳೆಹಣ್ಣು ಅಂದರೆ ಕಾಯಂ ಇರ್ತೈತಿ. ಆದರೆ ಅದ್ರ ಜೊತೆ ಮತ್ತು ಸೀಸನ್ನಲ್ಲಿ ಯಾವ ಹಣ್ಣು ಇರ್ತೈತೆ ಅದನ್ನು ನಾನು ತಿಂಡಿ ಜೊತೆಗೆ ತಿಂತೀನಿ. ನನಗೆ ಬರೀ ತಿಂಡಿ ತಿನ್ನಂಗಾಗಲ್ಲ. ಹಾಗಾಗಿ ಹಣ್ಣು ಯಾವುದಾದ್ರೂ ಇರಲೇಬೇಕು. ಅಕಸ್ಮಾತ್ ಯಾವಾಗೋ ಏನೋ ಇಲ್ದಂಗೆ ಆಗೋದು, ಅವಾಗ ಮಾತ್ರ ತಿಂಡಿ ಅಷ್ಟೇ ತಿನ್ನೋದು. ಈ ಉಪ್ಪಿಟ್ಟು, ಅವಲಕ್ಕಿ, ತೋಸಿದ ಮಂಡಕ್ಕಿದ್ರೆ ಮಾತ್ರ ಹಣ್ಣು. ಈ ಪಡ್ಡು ದೋಸೆಗೆಲ್ಲ ಏನಲ್ಲ, ಆ ತಿಂಡಿಗಳಿಗೆ ಅಷ್ಟೇ. ಹಾಗೆ ನೋಡ್ರಿ, ತಿಂಡಿ ತಿಂದಾಯ್ತಲ್ಲ, ಈಗ ಆರಾಮಾಗಿ ಕೂತ್ಕೊಂಡು ಒಂದು ಲೋಟ ಟೀ ಕುಡಿತಾ ಇದ್ದೀನಿ. ಇನ್ನು ಹೋಳಿಗೆ ಮಾಡೋದಿತ್ತಲ್ಲ, ಹಾಗಾಗಿ ಹೂರ್ಣ ಮಾಡಿಟ್ಟಿದ್ದೆ ಮತ್ತು ಕಣಕನ್ನು ಕಲಸಿಟ್ಟಿದ್ದೆ. ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಹೂರ್ಣ ಮಾಡಿಟ್ಟಿದ್ದೆ. ಹಾಗಾಗಿ ಮತ್ತು ಆಮೇಲೆ ಬಂದು ಕಣಕ ಕಲಸಿದ್ದೆ ಪೂಜೆ ಎಲ್ಲ ಆದಮೇಲೆ. ಹಾಗೆ ನೋಡ್ರಿ, ನಾನು ಒಂದು ಜೊತೆ ಕಿವಿಯಾಗಿನೂ ಹಾಕ್ಕೊಂಡೇನಲ್ಲ, ಇವು ಎಷ್ಟೋ ವರ್ಷ ಆತು ತಗೊಂಡು. ಒಟ್ಟು ನನ್ನ ಕಿವಿಗೆ ಹಾಕ್ಕೊಂಡಿದ್ದಿಲ್ಲ. ಯಾಕಂದ್ರೆ ಅವು ನೇರಳೆ ಹಣ್ಣಿನ ಕಲರ್ ಹರಳಿದಾವೆ ಅದರಲ್ಲಿ. ನನ್ನ ಮುಖದಲ್ಲಿ ಅವು ಕಾಣೋದೇ ಇಲ್ಲ. ಹಾಗಾಗಿ ಹಾಗೇ ಇಟ್ಟಿದ್ದೆ, ಒಟ್ಟು ಹಾಕ್ಕೊಂಡಿದ್ದಿಲ್ಲ. ಇತ್ತೀಚೆಗೆ ಅವನ್ನ ಹಾಕ್ಕೊಳ್ಳೋಣ ತಡಿ ಅಂತ ಹೇಳಿ ಹಾಕ್ಕೊಂಡೇನಿ. ಅದಕ್ಕೆ ನಿಮಗೆ ತೋರಿಸಿದ್ದು. ಸ್ವಲ್ಪ ದಿವಸನಾದರೂ ಬಳಸೋಣ ಅಂಥೇಳಿ. ಹಾಗೆ ನೋಡ್ರಿ, ಅಕ್ಕಿ ಹುಗ್ಗಿ, ಹೋಳಿಗೆ, ಅನ್ನ, ಬದ್ನಿಕಾಯಿ ಪಲ್ಯ ಎಡಿ ಮಾಡೇನಿ. ಇವತ್ತು ಕೋಸಂಬರಿನ ಮಾಡಲೇ ಇಲ್ಲ. ಒಂದು ದಿವಸ ಹಬ್ಬದಲ್ಲಿ ಮಾಡಿದೆ, ಇನ್ನೊಂದು ದಿವಸ ಮಾಡೋದೇ ಇಲ್ಲ ನಾನು. ಹಂಗಾಗ್ಬಿಡ್ತೈತಿ ನೋಡ್ರಿ. ಈಗ ಎಲ್ಲ ಅಡಿಗೆ ಎಲ್ಲ ಆದಮೇಲೆ ಎಡಿ ಮಾಡಿ ಈಗ ದೇವರಿಗೆ ನೈವೇದ್ಯ ಕೂಡ ಮಾಡೇನಿ. ನೋಡ್ರಿ, ಪೂಜೆ ಹೂವಿದ್ರೇ ಪೂಜೆ ಚಂದ. ಹಂಗೋ ಹಿಂಗೋ ಮಾಡಿದೆ. ನಿನ್ನೆ ಭಾಳ ಇದ್ದವು ಹೂವು.
ಹಾಗೆ ನೋಡ್ರಿ ಸಾಯಂಕಾಲ ಇದು ಮತ್ತೆ ನಾನು ಮಧ್ಯಾಹ್ನ ವ್ಲಾಗ್ನ ಮಾಡಲಿಲ್ಲ, ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದೆ, ಹಾಗಾಗಿ ಮತ್ತೆ ಸಂಜೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಈಗಂತೂ ಸಾಯಂಕಾಲ ಟೀ ಕುಡಿಯೋ ಟೈಮಲ್ಲೇ ಹಾಲು ಮತ್ತು ಸಾಂಬಾರು ಪಲ್ಯ ಏನಾದರೂ ಇದ್ದರೆ ಬಿಸಿ ಮಾಡ್ಕೊಂಬಿಡ್ಬೇಕು. ಯಾಕಂದ್ರೆ ಬೇಸಿಗೆ ಕಾಲೆಲ್ಲ ಭಾಳ ಸೆಕೆ ಇರ್ತೈತಿ, ಹಾಗಾಗಿ ಇಲ್ಲಾಂದ್ರೆ ಕೆಟ್ಟ ಹೋಗ್ಬಿಡ್ತೈತಿ, ಪಲ್ಯನೂ ಅಳಿಸೋಕತಿ ಮತ್ತು ಸಾಂಬಾರು ಕೂಡ ಅಳಿಸೋಕತಿ, ಮತ್ತು ರಾತ್ರಿ ಏನಾದರೂ ಮಾಡ್ಬೇಕು ಹಂಗಾಗ್ಬಿಡ್ತೈತಿ. ಅದಕ್ಕೆ ಅಕ್ಕಿ ಉಗ್ಗಿನೂ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ಹಂಗೆ ಸಾಯಂಕಾಲ ಆಗೈತಲ್ಲ ದೇವ್ರ ಮುಂದೆ ದೀಪ ಹಚ್ಚಬೇಕು. ದೀಪ ಇತ್ತು, ಕಾಮಾಕ್ಷಿ ದೀಪ ಅಷ್ಟೇ ಶಾಂತಾಗಿತ್ತು. ಕಾಮಾಕ್ಷಿ ದೀಪಕ್ಕೆ ಎಣ್ಣೆ ಹಾಕಿ ಹಚ್ಚಿಟ್ಟನಿ. ಹಾಗೆ ಬಾಗಿಲಿಗೆ ಹಚ್ಚೋಕ್ಕೂ ಕೂಡ ದೀಪನ ಹಚ್ಚಿ ರೆಡಿ ಮಾಡಿಟ್ಟನಿ. ಈಗ ಬಾಗಿಲಿಗೆ ಇಟ್ಟು ಉದ್ದಿನ ಕಡ್ಡಿ ಬೆಳಗಿದ್ರೆ ಆಯ್ತು. ಈ ಒಂದು ಸಣ್ಣ ವ್ಲಾಗು ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ಇಲ್ಲಿಗೆ ಯುಗಾದಿ ಹಬ್ಬ ಮುಗೀತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.